ಶರಣ್ರಿಯಪ್ಪ ಎಲ್ಲರೂ ಚಲೋ ಇದ್ದಾರೆ ಅಂತ ಭಾವಿಸ್ತೇನೆ ರೀ. ಈಗ ಕಂಪ್ನಿಯಿಂದ ಬಂದಿದ್ರಿ. ಕಂಪ್ನಿಯಿಂದ ಬಂದು ಬಟ್ಟೆ ಹಾಕ್ಯಂದು ಸೀದಾ ಹೊಲ ಕಡೆ ಹೊಂಟನ್ರಿ. ಯಾಕಪ್ಪ ಅಂತಂದ್ರೆ ನಮ್ಮ ಹೊಲ್ದಾಗ ಇವತ್ತು ಗುಣಿ ತೋಡ್ ಬರಕಂತೇಳಿ ನಮ್ಮ ಗೋಡಮಿಗೂ ಸೀದಾ ಆರಿಕೋಲ್ ತಗಂದು ಹೊಂಟನ್ರಿ. ಈ ತೆಂಗಿ ಸಸಿ ಕಾಣ್ತಾ ನೋಡ್ರಿ, ಇವ್ನು ಹಚ್ಚಕ್ಕೆ ಹೊಂಟಾನ ನೋಡ್ರಿ. ನಾಳೆ ಹಚ್ಚಕ್ಕೆ ಹೊಂಟನ್ರಿ. ಇವತ್ತು ಗುಣಿ ತೋಡ್ ಬರ್ತಾನೆ ರೀ. ಹಂಗೆ ಹೋಗೋವಾಗ ರಸ್ತೆದಾಗ ನನ್ನ ಗಾಡಿ ಸೌಂಡ್ ಕೇಳಿ ನವಿಲ್ಗಳು ಹೆಂಗೆ ಹೊಂಟವು ನೋಡ್ರಿ. ನೀವು ನೋಡ್ಬೋದು ರೀ. ಕಣ್ಣಿಗೆ ಎಷ್ಟು ಕಾಣ್ತಾವೆ ನೋಡ್ರಿ. ಕಮೆಂಟ್ ಮಾಡಿರಿ ಕಣ್ಣಿಗೆ ಕಂಡವು ಎಷ್ಟು ಅಂತಡ್ರಿ. ಸೀದಾ ಹೊಲಕ್ಕೆ ಹೋದ್ರಿ. ಹೊಲಕ್ಕೆ ಹೋಗಿ ಗಾಡಿ ತೆರಿವಿ ಅಲ್ಲೇ ಗುಣಿ ತೋಡಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಬರೋಬ್ಬರಿ ಒಂದು 5-6 ಗುಣಿ ತೋಡಿದ್ರಿ. ನೀವು ನೋಡ್ಬೋದು ರೀ. ಗುಣಿ ಸೈಜ್ ಆಲ್ಮೋಸ್ಟ್ ಆಲ್ ಒಂದು 2-3 ಅಡಿ ಅದಾವೆ ರೀ. ನಡಿತೈತೆ ರೀ ಇವ್ನು ನಮ್ಮ ತೆಂಗಿ ಸಸಿ ನಡಕ್ಕೆ. ಹಂಗೆ ನೆಟ್ ಟೈಮು ಒಂದು 6:30 ಆತು ರೀ. ಹಂಗೆ ಮನೆ ಕಡೆ ಬರೋಕ್ಕಂತೇಳಿ ಬಂದ್ರಿ. ಬರೋಬೇಕಾರೆ ಅಲ್ಲೇ ಹೊಲ್ದಾಗ ಮುಳ್ಳಿಂಗ್ ಕಂಟಿ ಬೆಳೆದತ್ರಿ. ಅದನ್ನು ಕೇಳಲೇಬೇಕ್ರಿ. ಇಲ್ಲಾಂದ್ರೆ ಹೊಲ ತುಂಬ ಹಬ್ಬಿಡ್ತೈತಿ ಅಂತೇಳಿ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಅದು ಏನಂದ್ರೂ ಬರಲಿಲ್ಲ ರೀ. 3 ಕಡೆನ ಏನೇನೋ ಮಾಡಿ ಆರಿಕೋಲಿ ಹಾಕಿ ಎಬ್ಬಿದ್ರಿ. ಎಬ್ಬಿ ತೆಗೆದು ಕಿತ್ತೊಗದು ಅಲ್ಲೇ ಹೋಗೋದ್ರಿ. ಯಾಕಪ್ಪ ಅಂತಂದ್ರೆ ಗೊಬ್ಬರ ಆಕತ್ರಿ. ಅದಕ್ಕೆ ಅಲ್ಲೇ ಒಗಿಬೇಕ್ರಿ. ಇಂಥವು ಗಿಡ ಯುಟಿಲೈಸ್ ಆಕವ್ರಿ ಹೊಲ್ದಾಗ. ಅಲ್ಲೇ ಒಗ್ಯೋದು ಕಲೀರಿ ನೀವು. ನೆಕ್ಸ್ಟ್ ಕಿತ್ತೊಗದು ಸೀದಾ ನನ್ನ ಶೈನ್ ಹತ್ರ ಬಂದ್ರಿ. ಶೈನ್ ಹತ್ರ ಬರ್ತಲಿ ಅಲ್ಲ 6:45 ಆಗಿತ್ತು ರೀ ಟೈಮು. ಅಂತ ಕತ್ತಲನೇ ಬಂದ್ರಿ. ಮನೆ ಕಡೆ ಬಂದೆ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೇನೆ ರೀ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗನ್ ತಗೊಳ್ರಿ. ಹಂಗಾದ್ರೆ